ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಗೋಕರ್ಣದ ಡೇ 2 ವ್ಲಾಗ್ನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಆಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಒಂದೇ ವಿಡಿಯೋ ಆದರೆ ತುಂಬ ಲೆಂದಿ ಆಗುತ್ತೆ, ನೋಡೋದಕ್ಕೂ ಕೂಡ ನಿಮಗೆ ಬೋರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವಿವಾಗ ಬೀಚಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಸೊ ಇಲ್ಲಿ ಎಷ್ಟು ಶೆಕೆ ಇದೆ ಅಂತ ಅಂದರೆ ಲಿಟ್ರಲಿ ನಾವು ಫುಲ್ ಮಳೆ ಇರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲು, ಶೆಕೆ ಕೂಡ ಅಷ್ಟೇ ಇದೆ. ನನ್ನ ಫೇಸಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಟೈಮ್ 6 o'clock ಆಗಿದೆ. ಸೊ ಬೀಚಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ. ಸೊ ಫ್ರೀ ಹೇರ್ಸ್ ಬಿಡೋಣ ಅಂತ ಹೇಳಿ ಅಂದ್ಕೊಂಡೆ, ಬಟ್ ಎಷ್ಟು ಶೆಕೆ ಇದೆ ಅಂತ ಅಂದರೆ ನನಗೆ ಫುಲ್ ಇರಿಟೇಷನ್ ಆಗ್ತಾಯಿದೆ. ಸೊ ಹಂಗಾಗಿ ನಾನು ಫ್ರೀ ಹೇರ್ಸ್ ಏನೂ ಬಿಟ್ಟಿಲ್ಲ. ಸೊ ಈ ರೀತಿ ಸಿಂಪಲ್ಲಾಗಿ ಒಂದು ಟೀ ಶರ್ಟ್ ಮತ್ತು ನಾರ್ಮಲ್ ಪ್ಯಾಂಟ್ನ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ, ಬೀಚ್ ಹತ್ರ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಓಕೆನಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ ಹೋಗೋಣ. ರೂಮಿಗೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸಂಜೆ 6 ಗಂಟೆ ಆದ್ರೂ ಎಷ್ಟು ಬಿಸಿಲಿತ್ತು ಅಂತ ಅಂದರೆ ನಿಜವಾಗ್ಲೂ ತುಂಬ ಶೆಕೆ ಅಂತ ಅನ್ನಿಸ್ತಾ ಇತ್ತು, ಇರಿಟೇಷನ್ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಸೊ ನಾವು ಮಳೆ ಇರುತ್ತೆ ಗೋಕರ್ಣದಲ್ಲಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಬೀಚಿಗೆ ಹೋಗೋವರೆಗೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬೀಚಿಗೆ ಹೋಗಿ ರೀಚ್ ಆಗಿ ಇನ್ನೇನು ಕಾರ್ ಇಳಿಬೇಕು ಅಷ್ಟೊತ್ತಿಗೆ ಮಳೆ ಶುರುವಾಯಿತು. ನೋಡಿ ಎಷ್ಟು ಜೋರಾಗಿ ಬಂತು ಅಂದರೆ ಅರ್ಧ ಗಂಟೆ ನಾವು ಕಾರಲ್ಲೇ ಕುತ್ಕೊಂಡಿದ್ದೀವಿ, ಅಷ್ಟು ಜೋರಾಗಿ ಮಳೆ ಬಂತು. ಬಟ್ ಚೆನ್ನಾಗಿ ಅನ್ನಿಸ್ತು, ಮಳೆ ಬಂದಿದ್ದು ಖುಷಿ ಆಯಿತು. ಆದರೆ ಫೋಟೋಸ್ ಮಾತ್ರ ತಗೊಳ್ಳೋದಕ್ಕೆ ಸರಿಯಾಗಿ ಆಗಲಿಲ್ಲ, ಯಾಕಂದರೆ ಕತ್ಲಾಗಿಬಿಡ್ತು ಅಲ್ವಾ. ಸೊ ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿತ್ತು. ಹಾಫ್ ಆನ್ ಅವರ್ 45 minutes ಮಳೆನೇ ಬಂತು ಜೋರಾಗಿ. ಹಾಗಾಗಿ ನಮಗೆ ಕತ್ಲಾಗಿಬಿಡ್ತು, ಅಷ್ಟೊಂದು ಚೆನ್ನಾಗಿ ಫೋಟೋಸ್ನ ತೆಕ್ಕೊಳ್ಳೋದಕ್ಕಾಗಿಲ್ಲ. ಬಟ್ ಫೋಟೋಸ್ನ ತೆಕ್ಕೊಳ್ಳೋದಕ್ಕಾಗಿಲ್ಲ ಅಂದ್ರೂ ಅಲ್ಲಿರುವಂತಹ ಕ್ಲೈಮೆಟಿಕ್ ಕಂಡೀಷನ್ ತುಂಬಾ ಒಂಥರ ಮನಸ್ಸಿಗೆ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಮಳೆ ಸಿಕ್ಕಾಪಟ್ಟೆ ಮಳೆ ಬಂತು, ಒಂದು ರೀತಿ ಚೆನ್ನಾಗಿತ್ತು. ಸುಮ್ಮನೆ ಹಾಗೆ ಹೋಗಿ ಸ್ವಲ್ಪ ಬೀಚಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಬೀಚಲ್ಲೆಲ್ಲ ಓಡಾಡಿಕೊಂಡು ಸ್ವಲ್ಪ ಅಲ್ಲೇ ಕಾಫಿ ಕುಡ್ಕೊಂಡು ಅಲ್ಲಿ ಬೀಚ್ ಹತ್ರ ಬೇಲ್ಪುರಿ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ಶಾಪಲ್ಲೂ ಕೂಡ ಬೇಲ್ಪುರಿನ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾರಾದರೂ ಹೋದಾಗ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಮಾಡಿ ಕೊಡ್ತಾರೆ. ನಾವು ಇಲ್ಲೆಲ್ಲ ತಿಂತೀವಿ ಅಲ್ವಾ ಚಾಟ್ ಸೆಂಟರಲ್ಲಿ, ಅದೇ ಆ ಥರ ಇರೋದಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಮಳೆ ಕಡಿಮೆ ಆಯಿತು ಅಂತ ಹೇಳಿ ಬೀಚ್ ಹತ್ರ ಬಂದ್ವಿ ನಾವು. ಸೊ ಸಣ್ಣಗೆ ಮಳೆ ಬರ್ತಾನೆ ಇತ್ತು, ಬಟ್ ಸಡನ್ನಾಗಿ ಕತ್ಲಾಗೋದಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊಂದು ಚೆನ್ನಾಗಿ ಏನು ಫೋಟೋಸ್ ಬರಲಿಲ್ಲ, ಬಟ್ ಇಟ್ಸ್ ಓಕೆ, ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತಲ್ವಾ. ಸೊ ಹಾಗಾಗಿ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಬೀಚ್ ಹತ್ರ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲನೂ ಕೂಡ ತೆಕ್ಕೊಂಡು ರೂಮ್ ಕಡೆಗೆ ಬಂದ್ವಿ ನಾವು. ಸೊ ನೆಕ್ಸ್ಟ್ ಡೇ ನಾವು ಸ್ನಾನಕ್ಕೆ ಹೋಗೋಣ, ಬೆಳಿಗ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡೋಣ, ಮಳೆ ಇದ್ದರೆ ಹೋಗೋದು ಬೇಡ, ಮಳೆ ಇಲ್ಲ ಅಂತಂದರೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನೋಡೋಣ ಮಾರ್ನಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆನಾ? ಮಾರ್ನಿಂಗ್ ಇವಾಗ ನಾವು ಬೀಚಲ್ಲಿ ಸ್ನಾನ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಸೊ ಬಿಸಿಲಿತ್ತು, ಚೆನ್ನಾಗಿತ್ತು, ನೀರು ತುಂಬ ಕೂಲಾಗಿರುತ್ತೆ ಅಲ್ವಾ, ಬಿಸಿಲಿದ್ರೆ ಚೆನ್ನಾಗಿರುತ್ತೆ ಸ್ನಾನ ಮಾಡೋದಕ್ಕೆ. ಮಳೆ ಇದ್ದರೆ ಚಳಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ
ಮಳೆ ಇದ್ದರೆ ಬರೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಥ್ಯಾಂಕ್ ಗಾಡ್ ಬಿಸಿಲಿತ್ತು. ಸೊ ಹಂಗಾಗಿ ಸ್ನಾನ ಮಾಡೋಣ, ತುಂಬ ದಿನ ಆಗಿತ್ತು ನಾವು ಬೀಚಲ್ಲಿ ಸ್ನಾನಕ್ಕೆಲ್ಲೂ ಹೋಗಿರಲಿಲ್ಲ. ಸೊ ಹಂಗಾಗಿ ಸ್ನಾನ ಅಂತ ಅಂದರೆ ಸ್ವಲ್ಪ ಬೀಚಲ್ಲಿ ಎಂಜಾಯ್ ಮಾಡೋದು ಅಷ್ಟೇ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ 1 ಅವರ್ ಆರಾಮಾಗಿ. ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಈ ರೀತಿ ಬೀಚ್ ಆಗಿರ್ಬೋದು, ನೀರಲ್ಲಿ ಹೋಗ್ಬಿಟ್ರೆ ಹೊರಗಡೆ ಬರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ಮಾರ್ನಿಂಗ್ ಯಾರ್ದು ಕೂಡ ಸ್ನಾನ ಇನ್ನೂ ಆಗಿರಲಿಲ್ಲ. ಸೊ ಇಲ್ಲೇ ಎಲ್ಲನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಸೊ ನಾನಿವಾಗ ಗೋಕರ್ಣದಿಂದ ವ್ಲಾಗ್ ಹಾಕ್ತಿದ್ದೀನಿ ಅಲ್ವಾ. ಗೋಕರ್ಣದಿಂದ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನಗೂ ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ, ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ಸೊ ಹಾಗೇ ಬೀಚ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ. ಮುಂಚೆ ನಾವಿಲ್ಲಿದ್ದಾಗ ಬೀಚ್ ಅಂದರೆ ನಮ್ಗೆ ಅಷ್ಟೊಂದು ಏನೂ ಫೀಲ್ ಇರಲಿಲ್ಲ, ಸ್ನಾನಕ್ಕೂ ನಾವು ಜಾಸ್ತಿ ಹೋಗ್ತಾ ಇರಲಿಲ್ಲ, ಡೈಲಿ ನೋಡ್ತಾ ಇದ್ವಿ ಅಲ್ವಾ. ಸೊ ಹಾಗಾಗಿ ನಮಗದು ಕಾಮನ್ ಅಂತ ಅನ್ನಿಸ್ತಾ ಇತ್ತು. ಸೊ ಯಾವಾಗ ನಾವು ಈ ಸೈಡ್ ಹುಬ್ಳಿ ಕಡೆ ಬಂದ್ವಿ ಆವಾಗ ನಮಗೆ ಆ ಸೈಡ್ ಹೋಗಬೇಕು, ಬೀಚಲ್ಲಿ ಸ್ನಾನ ಮಾಡಬೇಕು, ನೀರಲ್ಲಿ ಆಟ ಆಡಬೇಕು ಅನ್ನೋ ಒಂದು ಫೀಲ್ ಸ್ಟಾರ್ಟ್ ಆಯಿತು. ಸೊ ಇವಾಗ ಬೀಚ್ ಹತ್ರ ಬಂದರೆ ಹೋಗೋದಕ್ಕೆ ಮನಸ್ಸಾಗಲ್ಲ. ಸ್ನಾನ ನಾವು 1 ಅವರ್ ಮಾಡ್ಕೊಂಡು ಹೋಗೋಣ ಬೀಚಲ್ಲಿ ಆಟ ಆಡಿಕೊಂಡು ಅಂತ ಅಂದ್ಕೊಂಡ್ವಿ. 2-3 ತಾಸು ಬೀಚಲ್ಲೇ ಇದ್ದೀವಿ ನಾವು. ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಗೋಕರ್ಣದಲ್ಲಿ ನಿಮಗೆ ಓಮ್ ಬೀಚ್ ಇದೆ. ಸೊ ಇದು ನಾರ್ಮಲ್ ಬೀಚು, ಆಮೇಲೆ ಕೂಡ್ಲೆ ಬೀಚ್ ಅಂತ ಇದೆ. ಸೊ ನೀವು ಯಾವುದಕ್ಕೆ ಬೇಕಾದರೂ ಹೋಗ್ಬೋದು. ಎಲ್ಲ ಬೀಚು ಒಂದೇ, ಬಟ್ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕೂಡ್ಲೆ ಬೀಚ್, ಓಮ್ ಬೀಚ್, ಮತ್ತು ಇದಕ್ಕೆ ನಾರ್ಮಲ್ ಬೀಚ್, ಇದಕ್ಕೆ ಅರಬ್ಬಿ ಸಮುದ್ರ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನೀವು ಯಾವ ಬೀಚಿಗಾದರೂ ಹೋಗ್ಬೋದು. ಸೊ ಬೀಚ್ ವ್ಯೂ ರೆಸಾರ್ಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಓಮ್ ಬೀಚಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಓಮ್ ಬೀಚಲ್ಲಿ ನಮಗೆ ಇಷ್ಟೊಂದು ಚೆನ್ನಾಗಿ ಆಟ ಆಡೋದಕ್ಕೆ ಬಿಡೋದಿಲ್ಲ, ಅಲ್ಲಿ ಸ್ವಲ್ಪ ಡೀಪ್ ಇರೋದ್ರಿಂದ. ಸೊ ಇಲ್ಲಿ ತುಂಬ ಜನ ನೀರಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಸೊ ಹಾಗೇ ನಾನಿವಾಗ ವಾಯ್ಸ್ ಓವರ್ ಕೊಡುವಾಗ ಈ ವಿಡಿಯೋ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋನಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ನೀರಿನ ಅಲೆಗಳಾಗಿರ್ಬೋದು, ಆ ಸ್ಕೈ ಮತ್ತು ಕೆಳಗಡೆ ನೀರು ಎರಡೂ ಒಂದೇ ಥರ ಕಾಣಿಸ್ತಾ ಇದೆ. ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ವಾಯ್ಸ್ ಓವರ್ ಕೊಡುವಾಗ ತುಂಬಾ ಒಂಥರ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ. ಹಾಗೆ ಅಲ್ವಾ ಬೀಚ್ ಅಂದರೆ ಒಂಥರ ಖುಷಿ ಅಂತ ಅನಿಸುತ್ತೆ ಮನಸ್ಸಿಗೆ. ಸೊ ಏನೋ ಒಂಥರ ಫೀಲಿಂಗ್ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ ಈ ರೀತಿ ಪ್ಲೇಸಸ್ಸಿಗೆಲ್ಲ ಬಂದಾಗ. ಕಂಪ್ಲೀಟಾಗಿ ಮೈಂಡಲ್ಲಿರುವಂತಹ ಸ್ಟ್ರೆಸ್ನ ಬಿಟ್ಟು ಸ್ವಲ್ಪ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಹೋಗ್ಬೋದು. ಬೀಚಲ್ಲೆಲ್ಲ ಸ್ನಾನ ಮುಗಿಸ್ಕೊಂಡು ನಾವಿವಾಗ ರಾಮತೀರ್ಥದ ಕಡೆಗೆ ಹೋಗ್ತಾ ಇದ್ದೀವಿ. ರಾಮತೀರ್ಥ ಅಂತ ಅಂದರೆ ಬೀಚ್ ಹತ್ರನೇ ಕಾಣಿಸುತ್ತೆ ನಿಮಗೆ. ಲೆಫ್ಟ್ ಸೈಡಿಗೆ ಮೇಲ್ಗಡೆ ಒಂದು ಟೆಂಪಲ್ ಥರ ಇರುತ್ತೆ. ಅಲ್ಲಿ ನ್ಯಾಚುರಲ್ ಆಗಿ ಗುಡ್ಡದ ಒಳಗಿಂದ ನೀರು ಹರಿತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಸಾಲ್ಟ್ ವಾಟರಲ್ಲಿ ಸ್ನಾನ ಮಾಡಿರ್ತೀವಿ ಅಲ್ವಾ. ಸೊ ಅಲ್ಲಿ ಹೋಗಿ ಆರಾಮಾಗಿ ಚೆನ್ನಾಗಿ ಸ್ವೀಟ್ ವಾಟರ್ ಇರುತ್ತೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೋಬೋದು. ಸೊ ತುಂಬ ಜನರಿಗೆ ಗೊತ್ತಿಲ್ಲ ರಾಮತೀರ್ಥ ಅಂತ ಅಂದರೆ. ಅಲ್ಲಿ ನಾರ್ಮಲಾಗಿ ಇದ್ದವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಹೊರಗಡೆಯಿಂದ ಹೋದವರಿಗೆ ಅಷ್ಟಾಗಿ ಅದು ರಾಮತೀರ್ಥ ಗೊತ್ತಿಲ್ಲ. ತುಂಬ ಜನ ಏನೋ ಹೆಂಗೋ ಕೇಳಿಕೊಂಡು ಬಂದಿರ್ತಾರೆ, ತುಂಬ ಜನರಿಗೆ ಅದು ಗೊತ್ತಿಲ್ಲ. ಸೊ ನನ್ನ ವಿಡಿಯೋಸ್ ಯಾರಾದರೂ ನೀವು ನೋಡಿ ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ನೀವು ಅಲ್ಲಿಗೆ ವಿಸಿಟ್ ಮಾಡ್ಬೋದು. ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಟೆಂಪಲ್ ತುಂಬಾ ಚೆನ್ನಾಗಿದೆ, ರಾಮನ ಟೆಂಪಲ್ ಇದೆ. ಸೊ ಈ ಕೆಳಗಡೆ ಒಂದು ಹೊಂಡ ಥರ ಇದೆ, ಅಲ್ಲಿ ನೀರು ಬೀಳ್ತಾ ಇರುತ್ತೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ರೀತಿಯಾಗಿ ಗುಡ್ಡದ ಒಳಗಡೆಯಿಂದ ನ್ಯಾಚುರಲ್ ಆಗಿ ನೀರು ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಕುಡಿಯೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಮೇಲ್ಗಡೆಯಿಂದ ಬೀಚ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ. ನೋಡಿ ಅಲೆಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಇಲ್ಲೂ ರಾಮತೀರ್ಥದಲ್ಲೂ ಕೂಡ ಸ್ನಾನ ಮಾಡಿಕೊಂಡು ಅಲ್ಲೇ ಒಳಗಡೆ ಟೆಂಪಲ್ ಇದೆ, ಅಲ್ಲಿ ನಾವು ಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ಗುಡ್ಡದ ಒಳಗಿಂದ ನ್ಯಾಚುರಲ್ ಆಗಿ ನೀರು ಹರಿತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸ್ಮಾಲ್ ಫಾಲ್ಸ್ ಥರ ಕಾಣಿಸ್ತಾ ಇದೆ. ಸೊ ನಾವು 5 years ಬ್ಯಾಕ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಗೋಕರ್ಣದಲ್ಲೇ ಮಾಡಿಸಿದ್ವಿ. ಚೆನ್ನಾಗಿ ಬಂದಿದೆ, ಎಲ್ಲ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೆ ಏನಾದರೂ ಬೇಕು ತೋರಿಸಿ ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಫೋಟೋ ಆಲ್ಬಮ್ಸ್ ಕೂಡ ಇದೆ, ಅದರಲ್ಲೂ ಕೂಡ ಫೋಟೋ ಇದೆ, ಮೊಬೈಲಲ್ಲೂ ಕೂಡ ಇದೆ, ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ನಾವು ವಿಡಿಯೋ ಏನು ಮಾಡಿಸಿರಲಿಲ್ಲ, ವಿಡಿಯೋ ಏನು ಮಾಡೋದು ಸುಮ್ಮನೆ ವೇಸ್ಟ್ ಅಲ್ವಾ, ವಿಡಿಯೋ ಬೇಡ ಅಂತ ಹೇಳಿ ಜಸ್ಟ್ ಫೋಟೋಸ್ನ ತೆಗೆಸ್ಕೊಂಡಿದ್ವಿ. ಸೊ ಇಲ್ಲಿ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ನೀರು ಕೆಳಗಡೆ ಎಲ್ಲ ನಿಂತ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಮೇಲ್ಗಡೆ ಅಲ್ಲಿ ಟೆಂಪಲಲ್ಲಿ ರೂಮ್ ಇದೆ, ನೀವು ಅಲ್ಲಿ ಡ್ರೆಸ್ನ ಚೇಂಜ್ ಮಾಡ್ಕೋಬೋದು.
ಸೊ ವ್ಯೂ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಹೇಗಿದೆ ವಿಡಿಯೋಸ್, ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಓಕೆನಾ? ಸೊ ಇವಾಗ ಇಲ್ಲೆಲ್ಲರೂ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ನಿನ್ನೆ ಎಷ್ಟು ಮಳೆ ಇತ್ತೋ ಅಷ್ಟು ಬಿಸಿಲಿದೆ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇವಾಗ ಎಲ್ಲರೂ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಮೇಲ್ಗಡೆಯಿಂದ ಇದು ಸ್ವಲ್ಪ ಬೀಚ್ಗಿಂತ ಹೈಟಲ್ಲಿದೆ. ಮೇಲ್ಗಡೆಯಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಸೊ ಇವಾಗ ಡೈರೆಕ್ಟಾಗಿ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡಿ ಇವರು ಕೂಡ ರೆಡಿ ಆಗಿದ್ದಾರೆ, ಅಪ್ಪಾಜಿ ಮಮ್ಮಿ ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಮೊದಲು ನಾವು ಗಣಪತಿ ಟೆಂಪಲ್ ಹತ್ರ ಬಂದ್ವಿ. ಸೊ ಗಣಪತಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ. ಒಳಗಡೆ ಎಲ್ಲ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಅಲಾವಿಲ್ಲ, ಗೊತ್ತಲ್ವಾ ನಿಮಗೆ. ಸೊ ಹಾಗಾಗಿ ನಾನು ಒಳಗಡೆ ಎಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ, ಹೊರಗಡೆಯಿಂದ ಇಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಒಳಗಡೆ ನಾವು ಗಣಪತಿಗೆ ಅಭಿಷೇಕ ಮಾಡಿಸಿದ್ವಿ, ಪಂಚಾಮೃತ ಅಭಿಷೇಕ ಎಲ್ಲನೂ ಮಾಡಿಸ್ಕೊಂಡ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಬಟ್ ಅಷ್ಟೊಂದಾಗಿ ಏನೋ ಜನ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇದ್ದರು. ದರ್ಶನ ಎಲ್ಲ ಕೂಡ ಬೇಗ ಆಯಿತು. ಸೊ ಇವಾಗ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ದರ್ಶನ ಮಾಡಬೇಕು ಅಂತ ಲೈನಲ್ಲಿ ನಿಂತ್ಕೊಂಡಿದ್ವಿ. ಅದೇ ಹೇಳ್ತೀನಲ್ವ, ಜಾಸ್ತಿ ಜನ ಏನಿರಲಿಲ್ಲ, ನಾರ್ಮಲ್ ಆಗಿ ಇದ್ದರು ಅಷ್ಟೇ. ಒಳಗಡೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಾನು, ಎಲ್ಲಿ ಕ್ಯಾಮ್ರಾ ಇಲ್ಲ ಅಲ್ವಾ. ಸೊ ಅಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ಇದು ಟೆಂಪಲ್ ಹೊರಗಡೆ ಅಂದರೆ ಒಳಗಡೆನೇ ಸ್ವಲ್ಪ ಸೈಡಿಗೆ ಬರುತ್ತೆ. ಇದೊಂದು ಟೆಂಪಲ್ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಇಲ್ಲೂ ಕೂಡ ಈಶ್ವರಲಿಂಗು ಇದೆ. ಸೊ ಅದನ್ನು ತೋರಿಸೋಣ, ಟೆಂಪಲ್ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಇದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆ ಮಹಾಬಲೇಶ್ವರ ಟೆಂಪಲ್ ಹಿಂದ್ಗಡೆ ತಾಮ್ರಗೌರಿ ಅಂತ ಹೇಳಿ ಒಂದು ದೇವಿ ಟೆಂಪಲ್ ಇದೆ, ಅಲ್ಲಿ ವಿಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಅಲಾವಿತ್ತು. ಸೊ ಹಾಗಾಗಿ ಅಲ್ಲೂ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ಇವಾಗ ಪೂಜೆ ದರ್ಶನ ಎಲ್ಲನೂ ಮಾಡ್ಕೊಂಡು ಬಂದ್ವಿ. ಗಣಪತಿ ಟೆಂಪಲ್ನಲ್ಲಿ ಅಭಿಷೇಕ ಮಾಡಿಸಿದ್ವಿ, ಚೆನ್ನಾಗಾಯಿತು ಪೂಜೆ, ಸೂಪರಾಗೈತೆ ಅಂತ ಹೇಳ್ಬೋದು. ಸೊ ಇವಾಗ ಇಲ್ಲೇ ಒಂದು ಸ್ವಲ್ಪ ಬ್ಯಾಂಕಿನ ಕೆಲಸ ಇತ್ತು, ಮಮ್ಮಿದು ಅಕೌಂಟ್ ಟ್ರಾನ್ಸ್ಫರ್ ಮಾಡೋದಿತ್ತು. ಸೊ ಹಾಗಾಗಿ ಇಲ್ಲೇ ಬ್ಯಾಂಕ್ ಹತ್ರ ನಿಲ್ಲಿಸಿದ್ದೀವಿ.
ಸೊ ಅದೊಂದು ಸ್ವಲ್ಪ ಕೆಲಸ, ಮತ್ತು ನನ್ನ ತಂಗಿದೊಂದು ಸ್ಟಡಿ ಸರ್ಟಿಫಿಕೇಟ್ ಬೇಕಿತ್ತು ಗೋಕರ್ಣದಲ್ಲಿ. ಸೊ ಅವಳು 1 to 4th ಇಲ್ಲೇ ಓದಿರೋದು. ಸೊ ಹಂಗಾಗಿ ಅವಳದೊಂದು ಸ್ಟಡಿ ಸರ್ಟಿಫಿಕೇಟು ಮತ್ತು ಬ್ಯಾಂಕಿನ ಕೆಲಸ ಒಂದು ಮುಗಿಸ್ಕೊಂಡು ಮಧ್ಯಾಹ್ನ ಎಲ್ಲಾದರೂ ಹೊರಗಡೆ ಊಟ ಮಾಡಿಕೊಂಡು ಸಾಯಂಕಾಲ ಇಲ್ಲಿಂದ ಬಿಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಟ್ರಿಪ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ಬಟ್ ಸೆಕೆ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಇದೆ. ಬಟ್ ನಾವು ಹೆಂಗಿದ್ರೂ ಕಷ್ಟ ಅಂತೀವಿ, ಸೆಕೆ ಇದ್ದರೆ ಸೆಕೆ ಅಂತ ಅಂತೀವಿ, ಮಳೆ ಇದ್ದರೆ ಮಳೆ ಅಂತ ಅಂತೀವಿ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟ್ರಿಪ್ಪು.